ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಪುಣೆಯ ಸಿನ್ಹಗಡ ಕೋಟೆಯ ಉದ್ಯಮಿ ಕೇತನ್ ಅಗರ್ವಾಲ್ ಕೊಲೆ ಪ್ರಕರಣಕ್ಕೆ ಈಗ ಭೀಕರ ಟ್ವಿಸ್ಟ್ ಸಿಕ್ಕಿದೆ. ಮದುವೆಯಾಗಬೇಕಿದ್ದ ಹುಡುಗಿಯೇ ಪ್ರೇಮಿಯ ಜೊತೆಗೂಡಿ ಭಾವಿ ಪತಿಯನ್ನು ಕೋಟೆಯ ಮೇಲಿಂದ ತಳ್ಳಿಕೊಲೆ ಮಾಡಿರುವ ಆಘಾತಕಾರಿ ಸತ್ಯ ಬಯಲಾಗಿದೆ. ಆದರೆ ಈ ನಡುವೆ ಆರೋಪಿ ಸಿಯಾಳ ಹೆತ್ತ ಕರಳುಗಳೇ ಆಕ್ರೋಶದ ಜ್ವಾಲೆಯನ್ನು ಹೊರಹಾಕಿವೆ. ಹೌದು, ಹೆತ್ತ ಮಗಳ ಭೀಕರ ಕೃತ್ಯಕ್ಕೆ ಸ್ವತಃ ಹೆತ್ತವರೇ ಜರ್ಜರಿತರಾಗಿದ್ದಾರೆ. ಮಗಳು ಇಂತಹದೊಂದು ಘೋರ ಪಾಪದ ಕೆಲಸಕ್ಕೆ ಕೈಹಾಕುತ್ತಾಳೆ ಅಂತ ಆ ತಂದೆ ತಾಯಿ ಕನಸಿನಲ್ಲೂ ಊಹಿಸಿರಲಿಲ್ಲ. ಇಡೀ ದೇಶವೇ ಈ ಕೊಲೆ ಪಾತಕದ ಬಗ್ಗೆ ಮಾತನಾಡುತ್ತಿರುವಾಗ ಆರೋಪಿ ಸಿಯಾಳ ತಂದೆ ಪ್ರವೀಣ್ ಗೋಯಲ್ ಮತ್ತು ಆಕೆಯ ತಾಯಿ ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕುತ್ತಾ ಕಠಿಣ ಶಿಕ್ಷೆಗೆ ಆಗ್ರಹಿಸಿದ್ದಾರೆ. ಕಣ್ಣೀರ ಕೋಡಿ ಹರಿಸುತ್ತಾ ಸಿಯಾಳ ತಂದೆ ಪ್ರವೀಣ್ ಗೋಯಲ್ ಆಡಿರುವ ಮಾತುಗಳು ಇಡೀ ಸಮಾಜದ ಕಣ್ಣು ಒದ್ದೆ ಮಾಡುವಂತಿವೆ. ಕೇತನ್ ನಮಗೆ ಮಗನಿದ್ದಂತೆ. ಅತ್ಯಂತ ಸಂಭ್ರಮದಿಂದ ಮದುವೆಗೆ ತಯಾರಿ ನಡೆಸುತ್ತಿದ್ದೆವು. ನನ್ನ ಮಗಳೇ ಇಂತಹ ಭೀಕರ ಕೃತ್ಯ ಎಸಗಿದ್ದಾಳೆ ಅಂದರೆ ನಂಬಲು ಆಗ್ತಿಲ್ಲ. ಒಂದು ವೇಳೆ ಕಾನೂನಿನ ದೃಷ್ಟಿಯಲ್ಲಿ ಆಕೆ ಅಪರಾಧಿ ಎಂದು ಸಾಬೀತಾದರೆ ಆಕೆಯನ್ನು ಅದೇ ಕೋಟೆಯ ಮೇಲಿಂದ ತಳ್ಳಿ ಸಾಯಿಸಿಬಿಡಿ ಎಂದು ತಮ್ಮ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಕಣ್ಣೀರು ಹಾಕಿದ್ದಾರೆ. ಇತ್ತ ಸಿಯಾಳ ತಾಯಿ ಕೂಡ ಆಕ್ರೋಶ ಹೊರಹಾಕಿದ್ದು, ಯಾವ ತಪ್ಪು ಮಾಡದ ಅಮಾಯಕ ಕೇತನ್ನನ್ನು ಕೊಲೆ ಮಾಡಲಾಗಿದೆ. ಮಗಳ ತಪ್ಪಿಗೆ ರಿಯಾಯಿತಿ ಬೇಡ, ಆಕೆಗೆ ಕಠಿಣಾತಿ ಕಠಿಣವಾದ ಗಲ್ಲು ಶಿಕ್ಷೆಯನ್ನೇ ವಿಧಿಸಿ ಎಂದು ನ್ಯಾಯಕ್ಕಾಗಿ ಅಂಗಲಾಚಿದ್ದಾರೆ. ಇದೇ ವೇಳೆ ಮೃತ ಕೇತನ್ ಕುಟುಂಬಸ್ಥರು ಗೋಯಲ್ ಪರಿವಾರದ ವಿರುದ್ಧ ಮಾಡುತ್ತಿದ್ದ ಎಲ್ಲಾ ಆರೋಪಗಳನ್ನು ಸಿಯಾ ಹೆತ್ತವರು ಸಾರಾಸಗಟಾಗಿ ನಿರಾಕರಿಸಿದ್ದಾರೆ. ಸಿಯಾಳಿಗೆ ಬೇರೊಬ್ಬನ ಜೊತೆ ಅಕ್ರಮ ಸಂಬಂಧ ಇದ್ದ ವಿಷಯ ತಮಗೆ ಮೊದಲೇ ತಿಳಿದಿತ್ತು ಎಂಬುದು ಸಂಪೂರ್ಣ ಸುಳ್ಳು ಎಂದು ಸ್ಪಷ್ಟಪಡಿಸಿದ್ದಾರೆ. ಕಳೆದ ವರ್ಷ ಸೋನಂ ರಘುವಂಶಿ ಎಂಬಾಕೆ ಕೂಡ ಹನಿಮೂನ್ನಲ್ಲಿಯೇ ಪತಿಯನ್ನು ಕೊಲೆ ಮಾಡಿದ ಪ್ರಕರಣ ನಡೆದಿತ್ತು. ಆದರೆ ಆಕೆಗೆ ಕೋರ್ಟ್ ಜಾಮೀನು ನೀಡಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಈಗ ಸಿಯಾ ಪ್ರಕರಣದಲ್ಲೂ ಅಂತಹ ಸಡಿಲಿಕೆ ಆಗಬಾರದು. ನೊಂದ ಕೇತನ್ ಕುಟುಂಬಕ್ಕೆ ಸಂಪೂರ್ಣ ನ್ಯಾಯ ಸಿಗಬೇಕು. ಸಿಯಾ ಹಾಗೂ ಆಕೆಯ ಲವರ್ ಚೇತನ್ ಇಬ್ಬರಿಗೂ ಘೋರ ಶಿಕ್ಷೆಯಾಗಬೇಕು ಎನ್ನುವುದೇ ಇಡೀ ದೇಶದ ಆಗ್ರಹವಾಗಿದೆ. ಹೆತ್ತ ಮಗಳೇ ಆದರೂ ಆಕೆ ಮಾಡಿದ್ದು ಮಹಾಪರಾಧ ಎಂದು ಸಾರಿದ ಈ ಪೋಷಕರ ಪ್ರಾಮಾಣಿಕ ಆಕ್ರೋಶಕ್ಕೆ ಈಗ ಇಡೀ ದೇಶವೇ ತಲೆಬಾಗುತ್ತಿದೆ. ಕಾನೂನು ಈ ಹಂತಕರಿಗೆ ಯಾವ ರೀತಿಯ ಶಿಕ್ಷೆ ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದೇ ರೀತಿಯ ನಿರಂತರ ಸುದ್ದಿಗಳಿಗಾಗಿ ತಕ್ಷಣವೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.